ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಅಕ್ಕ ತಮ್ಮ ಅಣ್ಣ ಆಂಟಿ ಆಂಟಿ ಅಂತ ಮನೆಗೆ ಬರೋನು ಬಂದು ಈ ತರ ಬೇವರ್ಸಿ ಕೆಲಸ ಮಾಡಿರೋನು ಅವನು. ದಯವಿಟ್ಟು ಯಾರು ಬಲಿಯಾಗಬೇಡಿ ಇದಕ್ಕೆ. ನನ್ನ ಮಗಳಿಗೆ ಬಂದಿರೋ ಕಷ್ಟ ಯಾರಿಗೂ ಬರಬಾರ್ದು, ಅದನ್ನ ಮಾತ್ರ ನಾನು ಕೇಳ್ತಾ ಇದ್ದೀನಿ. ಹಿಂದೂಗಳೆಲ್ಲರೂ ಜಾಗೃತರಾಗಿರಿ. ಅವ್ರು ಎಷ್ಟೇ ಮೋಸದಿಂದ ಹಾಕುವ ತಂತಿಯನ್ನು ತಗೊಂಡು ಅವಳು ಕುತ್ತಿಗೆಗೆ ಬಿಗಿದು ಕ್ರೂರವಾಗಿ ಅವಳು ಹತ್ಯೆ ಮಾಡಿದ. ಜಿಹಾದ್ಗೆ ಯುವತಿ ಬಲಿ. ಹಿಂದೂ ಜಾಗರಣ ವೇದಿಕೆ ಪ್ರತಿಭಟನೆ. ಇಳಕಲ್ಲ ನಗರದ ಹಿಂದೂ ಯುವತಿಯನ್ನು ನಾನಾ ಸಾಬ್ ಬುಡ್ಡಾ ಎಂಬ ಅನ್ಯಕೋಮಿನ ವ್ಯಕ್ತಿ ಲವ್ ಜಿಹಾದ್ಗೆ ಬಳಸಿ ಬೆಂಗಳೂರಿನಲ್ಲಿ ಬರ್ಬರವಾಗಿ ಹತ್ಯೆ ಮಾಡಿರುವುದನ್ನು ಖಂಡಿಸಿ ಹಿಂದೂ ಜಾಗರಣ ವೇದಿಕೆಯ ಪದಾಧಿಕಾರಿಗಳು ಕಂಠಿ ವೃತ್ತದಲ್ಲಿ ಮಾನವನ ಸರಪಳಿ ನಿರ್ಮಿಸುವ ಮೂಲಕ ಕೊಲೆಗಾರನನ್ನು ಹಿಡಿದು ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕು ಎಂದು ಜೂನ್ 29 ಮುಂಜಾನೆ 10 ಗಂಟೆಗೆ ಪ್ರತಿಭಟನೆಯನ್ನು ನಡೆಸಿದರು. ಎಲ್ಲರಿಗೂ ಈ ಲವ್ ಜಿಹಾದಿನ 2 ನಿಮಿಷ ವಿಷಯ ಹೇಳ್ತೀನಿ. ಕಳೆದ 3 ವರ್ಷದ ಹಿಂದೆ ಈ ಅಕ್ಷತಾ ಎಂಬ ಹುಡುಗಿ ಬುಡ್ಡನ ಲವ್ಗೆ ಬಲಿಯಾದಳು. ಬಡ ನೇಕಾರ ಕುಟುಂಬದಲ್ಲಿ ಹುಟ್ಟಿದಂತ ಈ ಅಕ್ಷತಾ ತನ್ನ ಗಂಡನ ಮನೆಯಲ್ಲಿ ಸರಳವಾಗಿ ವಾಸವಿದ್ಲು, ನೇಕಾರಿಕೆ ಮಾಡ್ಕೊಂತ ಜೀವನ ಸಾಗಿಸ್ತಾ ಇದ್ಲು. ಇವಳು ನೇಕಾರಿಕೆ ಹೋಗುವ ಮಾರ್ಗದಲ್ಲಿ ಈ ಬುಡ್ಡನ ಮನೆ ಇತ್ತು. ಈ ಬುಡ್ಡ ಇರೋದು ಒಂದು ಡ್ಯಾನ್ಸ್ ಕ್ಲಾಸ್ ಮಾಸ್ಟರ್. ಡ್ಯಾನ್ಸ್ ಕ್ಲಾಸ್ ನಲ್ಲಿದ್ದ ಅವಳಿಗೆ ಮೊದಲು ಅಕ್ಕ ಅಂತೇಳಿ ಬೆಟ್ಟಿಗೆ, ಯಾಕಂದ್ರೆ ಇವನಿಗಿರೋದು ಅವತ್ತು 25 ವಯಸ್ಸು, ಅವಳಿಗೆ 30 ವಯಸ್ಸು. ಇವಳಿಗೆ ಆಕೆಗೆ ಸರಿಸುಮಾರು 5 ವರ್ಷಗಳ ಅಂತರ ಇತ್ತು. ಅವಾಗ ಅಕ್ಕ ಅಂತೇಳಿ ಇವನಿಗೆ ಭೇಟಿಯಾಗಿ ಅವಳ ಬಡತನವನ್ನು ಇವನಿಗೆ ಅದನ್ನೇ ಒಂದು ಜಾಲವಾಗಿ ಇಟ್ಕೊಂಡು ಅವಳನ್ನು ಪಟಾಯಿಸಿ 2.5 ವರ್ಷದಿಂದ ಇವಳನ್ನ ಕರ್ಕೊಂಡು ಬೆಂಗಳೂರಿಗೆ ಹೋದಾಗ ಇದೇ ನಾವೆಲ್ಲ ಹಿಂದೂ ಸಂಘಟನೆಯವರು ಅವ್ರ ಮನೆಯ ಪಾಲಕರ ಜೊತೆಗೆ ಅವಳನ್ನು ವಾಪಸ್ ಕರೆ ತಂದಾಗ ಅವಳಿಗೆ ಕನ್ವಿನ್ಸ್ ಮಾಡಿ ಎಲ್ಲ ತಿಳಿಸಿ ಹೇಳಿ ಲವ್ ಜಿಹಾದ್ ಬಗ್ಗೆ ಎಲ್ಲಾನು ಹೇಳಿದ್ವಿ. ಎಲ್ಲ ಹೇಳಿದಾಗ ಅವಳು ಮರಳಿ ತನ್ನ ಮನೆಗೆ ಬಂದು ಇದೇ ಇಳಕಲ್ ನಗರದ ಕಂದಗಲ್ ನಗರದಲ್ಲಿ ವಾಸವಿದ್ಲು. ಅಷ್ಟೊತ್ತೊಳಗೆ ಬುಡ್ಡನ ಹತ್ರ ಇವಳ ಅಶ್ಲೀಲ ಫೋಟೋ ಅಶ್ಲೀಲ ವಿಡಿಯೋಗಳು ಎಲ್ಲ ಇಟ್ಬಿಟ್ಟಿದ್ಲು. ಮುಂದೆ ಅವಳು ಮತ್ತೆ ಕರೆದಾಗ ಬರಲ್ಲ ಅಂತ ಹೇಳಿದಾಗ ಅವನು ಹೇಳ್ದ ಇವಳಿಗೆ ನಾನು ಅಶ್ಲೀಲ ಫೋಟೋ ಮತ್ತು ವಿಡಿಯೋ ವೈರಲ್ ಮಾಡ್ತೀನಿ, ನೀ ಬರ್ಲಿಲ್ಲ ಅಂತ ಹೇಳಿ. ಅವಳು ಜೀವನಕ್ಕೆ ದಾರಿ ತೋಚದೆ ಒಂದು ಇಲ್ಲಿದ್ರು ಮರ್ಯಾದೆ ಹೋಗುತ್ತಾ, ಅಲ್ಲಿ ಹೋದ್ರು ಮರ್ಯಾದೆ ಹೋಗುತ್ತಾ, ಕೊನೆಗೆ ಒಂದ್ ದಿವಸ ಹೋದ್ರಾಯ್ತಂತ ಮತ್ತೆ ಹೋದಾಗ ಕಳೆದ 6 ತಿಂಗಳು ಅಷ್ಟೇ ಅವಳಿಗೆ ಅವನು ದುಡ್ಡು ಹಾಕಿದ. ಮುಂದೆಲ್ಲ ಇಡೀ 1.5 ವರ್ಷ ಇವಳೇ ಗ್ರಾಮೆಂಟ್ಸ್ ಅಲ್ಲಿ ದುಡಿದು ಅವಳಿಗೆ ಒಟ್ಟಿಗೆ ಊಟ ಹಾಕಿದಳು. ಬರುವ ಒಂದು 3-4 ತಿಂಗಳಲ್ಲಿ ಅವಳಿಗೆ ಚಿತ್ರಹಿಂಸೆ ಕೊಡಕ್ ಪ್ರಾರಂಭ ಮಾಡ್ದ. ಏನ್ ಚಿತ್ರಹಿಂಸೆ ಅಂದ್ರೆ, ನೀನು ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗಬೇಕು, ನಾನು ಇನ್ನೊಂದು ಮದುವೆ ಆಗ್ತೀನಿ, ನೀ ಮುಸ್ಲಿಂ ಮತಾಂತರ ಆಗ್ಬೇಕಂತೇಳಿ ಚಿತ್ರಹಿಂಸೆ ಕೊಟ್ಟಿದ. ಅಕ್ಷತಾ ಯಾವುದೇ ಕಾರಣಕ್ಕೂ ನಾ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗಂಗಿಲ್ಲ ಅಂತೇಳಿ ಹೇಳಿದಾಗ ಅವಳು 17ನೇ ತಾರೀಕಿಗೆ ಅವನಿಗೆ ಗೊತ್ತಿರ್ಲಾರ್ದಂಗೆ ಊರ್ ಬಿಟ್ಟು ಇಳಕಲ್ಲಿಗೆ ಬರೋಕೆ ಪ್ಲಾನ್ ಹಾಕಿ ಇಳಕಲ್ಲಿಗೆ ಬರೋಕೆ ರೆಡಿ ಆಗ್ತಾ ಇದ್ಲು. ಆ ಸಂದರ್ಭ ಅವನಿಗೆ ಗೊತ್ತಾಗಿ, ಆ ಬುಡ್ಡನಿಗೆ ನಾನಾ ಸಾಬಿಗೆ ಗೊತ್ತಾಗಿ ಅವನ ಮನೆಯಲ್ಲಿರುವ ಕರ್ಟನಿಗೆ ಹಾಕುವ ತಂತಿಯನ್ನು ತಗೊಂಡು ಅವಳು ಕುತ್ತಿಗೆಗೆ ಬಿಗಿದು ಕ್ರೂರವಾಗಿ ಅವಳು ಹತ್ಯೆ ಮಾಡಿದ ನಂತರ ಆ ಮನೆ ಲಾಕ್ ಮಾಡ್ಕೊಂಡು ಇನ್ನು ಜನಕ್ಕೆ ಗೊತ್ತಾಗಬಾರ್ದನ್ನ ಒಂದು ಕೆಟ್ಟ ನೀಚ ದೃಷ್ಟಿಯಿಂದ ಲಾಕ್ ಮಾಡ್ಕೊಂಡು ತಾನು ಪರಾರಿ ಆದ. ಮುಂದೆ 21ನೇ ತಾರೀಕಿಗೆ ಆ ಮನೆಯ ಓನರ್ಗೆ ವಾಸನೆಯ ಮುಖಾಂತರ ಅದನ್ನೆಲ್ಲ ಬೆಳಕಿಗೆ ಬಂತು. ಅವಳದು ಹೊಟ್ಟೆ ಏನೂ ಸಿಗಬಾರ್ದಂತೇಳಿ ಅದನ್ನ ಮನೆಯಾಗಿರೋ ಆಧಾರ್ ಕಾರ್ಡ್ ಎಲ್ಲಾ ಪ್ರೂಫ್ಗಳನ್ನು ಅವನು ತನ್ನ ಹತ್ರ ಓದಿರ್ತಾನೆ. ಆಗೋ ಈಗ ಮಾಡಿ ಜಿಗನಿ ಪೊಲೀಸ್ ಸ್ಟೇಷನ್ ಇಳಕಲ್ಲಿಗೆ ಪತ್ತೆ ಹಚ್ಚಿದಾಗ ಇಲ್ಲಿಯ ಕುಟುಂಬಸ್ಥರು ಹೋಗಿ ಅವಳ ಅಂತಿಮ ಕ್ರಿಯೆ ಮಾಡ್ಬಾರ್ದು. ಈ ಲವ್ ಜಿಹಾದ್ ಹಿಂದೆ ಇರುವ ಉದ್ದೇಶ ಇಷ್ಟೇ, ಯಾವ ಹೆಣ್ಣ ಮಗಳನ್ನ ಕರ್ಕೊಂಡು ಹೋಗಿ ನಿಜವಾದ ಸಂಸಾರ ಮಾಡ್ಬೇಕನ್ನೋ ಮುಸ್ಲಿಂ ಜಿಹಾದಿಗಳು ಎಲ್ಲೇ ಇಲ್ಲ. ಅವ್ರಿಗೆ ಬೇಕಾಗಿದ್ದು ನಿಮ್ಮ ಅಶ್ಲೀಲ ಫೋಟೋ, ನಿಮ್ಮ ಅಶ್ಲೀಲ ವಿಡಿಯೋ, ನಿಮ್ಮಿಂದ ದುಡ್ಯಾಕ, ನಿಮ್ಗೆ ದಂಧೆ ಕಳ್ಸಕ ಇಳಕಲ್ ನಗರದಲ್ಲಿ ಈಗೂ ಕೂಡ 4-5 ಹುಡುಗಿಯರ್ ಅದಾರ. ಅವರು ಹಿಂದೂ ಧರ್ಮನ ತಿರಸ್ಕಾರ ಮಾಡಿ ನಮ್ಮ ಹುಡುಗ ಎಲ್ಲರಂತೆ ಅಲ್ಲ ಅಂತ ಹೋದವ್ರು ಒಬ್ಳು ವೇಶ್ಯಾವಾಟಿಕೆ ಮಾಡ್ತಿದ್ದಾಳೆ, ಒಬ್ಳು ಆಸ್ಪತ್ರೆ ಒಳಗೆ 2 ಆಸ್ಪತ್ರೆ ಒಳಗೆ ಕೆಲಸ ಮಾಡಿ ಗಂಡನ್ ಸಾಕ್ತಾ ಇದ್ದಾಳೆ. ಇನ್ನೂ ಹಲವಾರು ರೀತಿಯ ಚಿತ್ರಹಿಂಸೆ ಅನುಭವಿಸ್ತಾ ಇದ್ದಾರೆ. ಈ ತರ ಜನ ನಮ್ಮ ಇವತ್ತಿನ ಇಳಕಲ್ಲಿನ ಇವತ್ತಿನ ಎಚ್ಚೆತ್ತುಕೊಳ್ಳೋಕು. ನೀವು ಮಾಡ್ತಿರೋದು ಪ್ರೀತಿ ಪ್ರೇಮ ಅಂತ ನಿಶ್ಚಯನ್ನ ಮಾಡ್ತೀರಿ, ಆದ್ರೆ ನಿಮಗ್ ಮಾಡ್ತಿರೋ ಮುಸ್ಲಿಂ ಹುಡುಗರು ಯಾವುದೇ ಪ್ರೀತಿ ಪ್ರೇಮ ಅಲ್ಲ, ಅದು ಲವ್ ಜಿಹಾದ್. ನಿಮ್ಮಿಂದ ಬರುವಂತ ರೊಕ್ಕ ಹೀರಾಕ್ ಮಾಡ್ತಾ ಇದ್ದಾರೆ. ಈಗ ಸಮಾಜ ಎಚ್ಚೆತ್ಕೊಳ್ಬೇಕು. ಯಾರ್ಯಾರು ದೊಡ್ಡ ಶ್ರೀಮಂತರದಿರಿ, ದೊಡ್ಡ ಕುಟುಂಬದಾಗದಿರಿ, ನಿಮ್ಮ ಮಕ್ಕಳ ಎಲ್ಲ ಟಾರ್ಗೆಟ್ ಇರೋದು. ಯಾಕಂದ್ರೆ ಅವ್ರಿಗೆ ಬೇಕಾಗಿರೋದು ನಿಮ್ಮಲ್ಲಿರುವ ಹಣ.
ನಿಮ್ಮಲ್ಲಿರೋ ಬಂಗಾರ ನಿಮಗ್ ಗೊತ್ತಿರ್ಲಾರ್ದಂತ ದುಡ್ದಿಟ್ಟಿದ್ದನ್ನ ಬ್ಲ್ಯಾಕ್ ಮೇಲ್ ತಗೊಂತಾರ. ಫಸ್ಟ್ ಅಣ್ಣ ಅಂತ ಪರಿಚಯ ಆಗ್ತಾನ, ತಂಗಿ ಅಂತ ಕರ್ಕೊಂಡು ಹೇಳ್ತಾನ, ಮನೆಗೆ ಹೋಗ್ತಾರ, ಎಲ್ಲಾ ತಿರ್ಗಾಡಿ ಕೊನೆಗೆ ಹಿಂದೂ ಸಮಾಜದ ಮಹಿಳೆಯನ್ನ ಹತ್ಯೆ ಮಾಡ್ತಾನ, ಇರ್ಲಿಕ್ಕೆ ವೇಷವಾಟಿ ಕಳಿಸ್ತಾನ. ಸಮಾಜ ಜಾಗೃತ ಆಗ್ಬೇಕು. ನಮ್ಮ ಮಕ್ಕಳನ್ನ ನೋಡ್ರಿ, ಊರಾಗೆಲ್ಲ ಅಬ್ಸರ್ವ್ ಮಾಡ್ತಿರ್ಬೇಕು. 10 ಜನ ಹಿಂದೂ ಇದ್ರಂದ್ರೆ ಒಬ್ಳು ಮುಸ್ಲಿಂ ಮಹಿಳೆ ಇದ್ರಂದ್ರೆ ಅವಳು ಅದೇ ರೀತಿ ಹೇಳ್ತಾಳೆ. ಅದೇ 10 ಜನ ಮಹಿಳೆ ಇದ್ರಂದ್ರೆ ಮುಸ್ಲಿಂ ಇದ್ರಂದ್ರೆ ಹಿಂದೂ ಮಹಿಳೆ ಅವ್ರ ತರ ಆಗ್ತಾಳೆ. ಕನ್ವರ್ಟ್ ಮಾಡೋ ಕೆಲಸ ಆಗ್ತಾ ಇದೆ. ಇದ್ರಾಗ ಅವ್ರದೇ ಆದಂತ ಒಂದು ಗ್ಯಾಂಗ್ ಇದೆ. ಇಲ್ಲಿ ಇಲ್ಕಲ್ನಗರದಲ್ಲಿ ಮುಸ್ಲಿಂ ಮಹಿಳೆಯರು ಅದಾರ. ಮೊದಲು ಪರಿಚಯ ಮಾಡ್ಕೊಂಡು ಅವ್ರವ್ರ ಹುಡ್ರಿಗೆ ಗ್ಯಾಂಗ್ ಒಪ್ಪಿಸ್ತಾರೆ. ರಾಜಾರೋಷವಾಗಿ ರೋಡಲ್ಲಿ ನಿನ್ನೆನೆ ಮತ್ತೆ ಬೇರೆಲ್ಲ, ನಿನ್ನೆ ಒಂದು ದೊಡ್ಡ ಸಮಾಜದ ಶ್ರೀಮಂತರ ಹುಡುಗಿ ಇದೇ ICICI ಬ್ಯಾಂಕ್ ಮುಂದೆ 3 ಮಂದಿ ಮುಸಲ್ಮಾನ ಜೊತೆ ಮಾತಾಡ್ಕೊಂಡಿರ್ತಾರೆ ಏಕಾಏಕಿ. ಇಷ್ಟು ರಾಜಾರೋಷವಾಗಿ ಇಲ್ಕಲ್ನಾಗ ಲವ್ ಜಿಹಾದ್ ನಡ್ತದೆ. ಎಲ್ಲದಕ್ಕೂ ಹೇಳಿದ್ರೆ ಪೊಲೀಸ್ ಎಲ್ಲದಕ್ಕೂ ಕಟ್ಬರ್ತಾರೆ. ಅವತ್ತು ಅಕ್ಷತೆ ಹೋದಾಗ ನೀವು ಅವ್ರಿಗೆ ಚಿತ್ರಹಿಂಸೆ ಕೊಳ್ಳಿಲ್ಲ ಅಂದ್ರ ಹೋದ ನಂದ ಕುಟುಂಬಕ್ಕೆ ಅವತ್ತಿನ ಪೊಲೀಸ್ ಇಲಾಖೆ ತಾಯಿ ಮಗಳು ಕಳ್ಕೊಂಡು ಸಂಕಟಕ್ಕ 10,000 ರೂಪಾಯಿ ತಾಯಿ ಕಡೆ ಇಸ್ಕೊಂಡ್ರು. ಪೊಲೀಸ್ ಇಲಾಖೆನೂ ಕೂಡ ನೂರಾರು ಕಂಡೀಷನ್ ಹಿಂದೂ ಸಂಘಟನೆ ಆಗ್ತಾರೆ. ಯಾಕೆ ಮೊನ್ನೆ ಮೊಹರಂ ನಡೀತಲ್ಲ, ಯಾರು ನಿಮ್ ಪರ್ಮಿಷನ್ ತಗೊಂಡ್ರು? ಒಂದು ಗಣಪತಿ ಹಬ್ಬ ಬಂದ್ರೆ ಸಾಕು, ಇಲ್ಲಿರುವ ಪೊಲೀಸರು ಬೀದಿ ಒಳಗೆ ಹೋಗಿ ಎಲ್ಲಾರ ಆಧಾರ್ ಕಾರ್ಡು ಅದು ಇದು ಎಲ್ಲಾ ಕೇಳ್ತಾರೆ. ಮೊನ್ನೆ ಮೊಹರಂ ಆಯ್ತಲ್ಲ, ಯಾವ ಮಸೂತಿಯಿಂದ ಪರ್ಮಿಷನ್ ತಗೊಂಡ್ರಿ? ಯಾಕಂದ್ರೆ ನಿಮ್ಮ ಎಲ್ಲ ಇರೋದೆಲ್ಲ ಹಿಂದೂಗಳು ಮಾತ್ರ. ಯಾಕೆ ಬಾಂಬ್ ಆಗ್ತಾ ಇರೋದು ಹಿಂದೂಗಳಲ್ಲ, ಲವ್ ಜಿಹಾದ್ ಮಾಡ್ತಾರ ಹಿಂದೂಗಳಲ್ಲ, ನಾಡ್ ಜಿಹಾದ್ ಮಾಡ್ತಾರ ಹಿಂದೂಗಳಲ್ಲ. ಇನ್ನೊಂದು ಮುಖಾಂತರ ಕುಮ್ಮಕ್ಕು ಕೊಡ್ತಾರೆ ಇಲಾಖೆ. ಇಲ್ಲೊಬ್ಬ ಅರೆ ಹುಚ್ಚ ಗೃಹ ಮಂತ್ರಿ ಆಗಿದ್ದಾನೆ, RSS ಬಗ್ಗೆ ಅಷ್ಟೆಲ್ಲ ಕೇಳ್ತಾನ. ಹೌದಪ್ಪ, ಇಡೀ ರಾಜ್ಯದಾಗ ಮಸೂತಿ ಎಷ್ಟು ನೊಂದಿನಾಗ ಕೇಳು ನೋಡಮ್ಮ, ತಾಕತ್ತಿದ್ರು ನಿಂಗ. RS ನೀನಲ್ಲ, ನಿಮ್ಮ ಅಪ್ಪ ಹುಟ್ಟಕ್ಕಿನ ಮುಂಚೆನೆ ಹುಟ್ಟಿತ್ತು. ಆ RSS ಬಗ್ಗೆ ಕೇಳುವ ನಿನಗೆ ಯಾವ ನೈತಿಕ ಐತಿ? ನೋಡೋಣ, ಲವ್ ಜಿಹಾದ್ ನಿಂದ್ರಿಸು. ನೀನು ಗೃಹ ಮಂತ್ರಿ ಆಗಿಲ್ಲಪ್ಪ, ಶಾಂತಿ ಬಗ್ಗೆ ಮಾತಾಡ್ತೀಯ. ಇಷ್ಟೆಲ್ಲ ಸಮಸ್ಯೆ ಆಗ್ತಾವ ಕರ್ನಾಟಕದಾಗ, ಇದನ್ನೆಲ್ಲ ನಿಂದ್ರಿಸಿ ನೋಡೋಣ. ನಿಮ್ಮಂತ ಶಾಂತಿ ದೂತರಿರೋದ್ರಿಂದನೇ ಇಂಥವ್ರೆಲ್ಲ ಎಚ್ಚೆತ್ಕೊಂಡ ಹಿಂದೂ ಸಮಾಜ ಎಚ್ಚೆತ್ಕೊಳ್ಬೇಕು, ಹಿಂದೂ ಸಂಘಟನೆ ಎಚ್ಚೆತ್ಕೊಳ್ಬೇಕು. ಬರೇ ಮೌನ ಪ್ರತಿಭಟನೆ ಮಾಡಿದ್ರೆ ಯಾವುದೇ ನಿಂದ್ರೋದಿಲ್ಲ. ನಾವು ಜಾಗೃತ ಮಾಡ್ಬೇಕು. ಮಿಕ್ಕಿದ್ರೆ ಅದಕ್ಕೆ ಮೇಲಾಗಿ ಇನ್ನು ಏನಾದ್ರೂ ಮಾಡಕ್ ತಯಾರಾದ್ರೆ ಮಾತ್ರ ಈ ಲವ್ ಜಿಹಾದ್ ಮರಣ ಅಂತ್ಯ ನಿವೃತ್ತ. ಇಲ್ಲಾಂದ್ರೆ ಯಾವ ಕೂಡ ಅಂತ್ಯ ಇಲ್ಲ ಅಂತೇಳಿ ನನ್ನ ಹಾಡು ಮಾತ್ರ ಮುಗಿಸ್ತೀನಿ. ಆ ಅಕ್ಷತನ ಕಳ್ಕೊಂಡಂತ ನಂದ ತಾಯಿ ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೆ 22ನೇ ತಾರೀಕು ಬೆಂಗಳೂರಲ್ಲಿ ಹೋದಾಗ ಅವರ ಇನ್ನೊಬ್ರು ತಂಗಿ ಇದ್ದಾಳೆ, ಹರಪನಹಳ್ಳಿಲಿ ಇರ್ತಾಳೆ. ಆ ತಂಗಿ ಇರೋದು ಇಡೀ ರಾಜ್ಯ ತುಂಬಾ ಎಷ್ಟು ಹಿಂದೂ ಸಂಘಟನೆ ಅದಲ್ಲ, ಅವ್ರಿಗೆಲ್ಲಾ ಸಂಪರ್ಕ ಮಾಡಿದಾಳು ಅವಳೆ. ಅವಳಿಗೆ ಎಷ್ಟು ಧೈರ್ಯ ಆಯ್ತಂದ್ರೆ, ನಮ್ಮಕ್ಕ ಹೋಗ್ಬಿಟ್ಲು. ಆದ್ರೆ ಈ ಪರಿಸ್ಥಿತಿ, ನಮ್ಮ ಅಕ್ಕನ ಪರಿಸ್ಥಿತಿ ಇನ್ನೊಬ್ಬ ಯಾವ ಹೆಣ್ಣು ಮಗಳಿಗೂ ಬರಬಾರ್ದು ಅಂತೇಳಿ ಅವರು ಒಂದು ಸಂಕಲ್ಪ ತೊಟ್ಟಿದ್ದಾರೆ. ಆ ತಾಯಿ, ಆ ಕುಟುಂಬ, ಇವ್ರನ್ನೆಲ್ಲಾ ನೋಡಿ ಈ ಲವ್ ಜಿಹಾದ್ ಯಾರು ಬಲಿ ಆಗ್ತಾರೆ ಎಲ್ಲ ಯುವಕರು ಪರಿವರ್ತನೆ ಆಗಿ ಅವರಿಂದ ದೂರ ಆಗಿ ಅಂತೇಳಿ ಹೇಳ್ತಾ ಇದ್ದೀನಿ. ಆ ನಂದ ತಾಯಿ ನಮ್ಮೆಲ್ಲರ ಜೊತೆಗಿದ್ದಾರೆ. ಅವ್ರಿಗೂ ಕೂಡ ಒಬ್ಬ ಮಗಳು ಕರ್ಕೊಂಡ್ರಿ, ನಾವಿಷ್ಟೆಲ್ಲ ಕೂಡ ನಿಮ್ಮ ಮಕ್ಕಳೆಂದು ಭಾವಿಸಿ ನಿಮ್ಮ ಆತ್ಮ ಕಳ್ಕೊಂಡಿದ್ದನ್ನ ದುಃಖನ ದೇವರು ಮರೆಸ್ಲಿ ಅಂತೇಳಿ ನಾನು ಪ್ರಾರ್ಥಿಸಿದ್ದೇನೆ. ನನ್ನ ಮಗಳಿಗೆ ಬಂದಿರೋ ಕಷ್ಟ ಯಾರಿಗೂ ಬರಬಾರ್ದು, ಅದನ್ನ ಮಾತ್ರ ನಾನು ಕೇಳ್ತಾ ಇದ್ದೀನಿ. ಹಿಂದೂಗಳೆಲ್ಲರೂ ಜಾಗೃತರಾಗಿರಿ. ಅವ್ರು ಎಷ್ಟೇ ಮೋಸದಿಂದ ಕರೆದ್ರು ಯಾರು ಹೋಗ್ಬೇಡ್ರಿ. ನಮ್ಮ ಮನೇಲಿ ಆಗಿರೋ ಪರಿಸ್ಥಿತಿ ನನಗ್ ಗೊತ್ತು. ಅವಳು ಯಾವ ತರದಲ್ಲಿ ಹೋಗಿದ್ದಾಳೆ, ಅವಳು ಯಾವ ತರ ಇದ್ಲು ಅಂತ. ಅವಳಿಗೆ 2 ಪುಟ್ ಮಕ್ಕಳಿದಾವೆ. ಮಕ್ಕಳನ್ನ ಬಿಟ್ಟು ಯಾವ ತಾಯಿನೂ ಹೋಗಕ್ ಇಷ್ಟ ಪಡಲ್ಲ. ಆದ್ರೆ ಅವಳಿಗೆ ಆಗಿರೋದೇ ಬೇರೆ ತರ. ನಮ್ಮ ಮನೇಲಿ ಸಿಕ್ಕಿರೋ ವಸ್ತು, ಮಂತ್ರ ಎಲ್ಲಾನು ನಾನು ಸುಟ್ಟಾಕಿದೀನಿ ಅವನ್ನ. ಅವಳಿಗೆ ಈ ಕಡೆ ಪ್ರಜ್ಞೆನೂ ಇರ್ಲಿಲ್ಲ. ಅದನ್ನ ಹೇಳಿದ್ರೆ ಯಾರು ನಂಬಲ್ಲ. ಆಮೇಲೆ ಕಮೆಂಟ್ ಹಾಕ್ತಾರೆ. ಕಮೆಂಟ್ ಹಾಕಿರೋರಿಗೆ ಯಾರಿಗೂ ಏನು ಗೊತ್ತಿರಲ್ಲ ನಮ್ಮ ಮನೇಲಿ ಆಗಿರೋಂಥ ಪರಿಸ್ಥಿತಿ. ಕಮೆಂಟ್ ಹಾಕ್ಬಿಟ್ಟು ನನ್ಗೆ ಲೈಕ್ ಬರ್ಲಿ ಅನ್ನೋ ಒಂದು ಉದ್ದೇಶದಿಂದ ಬೇರೆ ಬೇರೆ ತರನೇ ಕಮೆಂಟ್ ಹಾಕ್ತಾರೆ. ದಯವಿಟ್ಟು ಕಮೆಂಟ್ ಹಾಕ್ಬೇಡಿ. ಯಾಕೆ ಗೊತ್ತಾ, ಹಿಂದೂಗಳೆಲ್ಲರೂ ಜಾಗೃತರಾಗಿರಿ. ನನ್ನ ಮಗಳಿಗೆ ಬಂದಿರೋ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಅವಳು ಮಾಡಿರೋ ತಪ್ಪೇ, ನಾನು ಒಪ್ಕೊಂತೀನಿ. ಆದ್ರೆ ಮಕ್ಕಳನ್ನ ಸಾಕಷ್ಟು ಧೈರ್ಯ ನನ್ನ ಹತ್ರ ಇಲ್ಲ.
ಕಮೆಂಟ್ ಹಾಕ್ಬಿಟ್ಟು ಅವಳು ಆ ತರ ಈ ತರ ಅಂತ ಹೇಳ್ತಾರೆ. ಆದ್ರೆ ಕಮೆಂಟ್ ಹಾಕಿರೋರೆಲ್ರಿಗೂ ಕೇಳ್ಕೊಂತೀನಿ, ನಿಮ್ಮನೆಲ್ಲ ಹೆಣ್ಮಕ್ಳು ಇರ್ತಾರಲ್ಲ, ನೀವು ಒಂದು ಹೆಣ್ಣಲ್ಲ, ಅವಳ ಬಗ್ಗೆದಾಗ ನೀವು ಮಾತಾಡಿದ್ರಲ್ಲ, ಅವಳು ಮಾಡಿರೋದ್ ತಪ್ಪೇ ನಾನು ಒಪ್ಕೊಂತೀನಿ. ಆದ್ರೆ ಅವ್ಳು ಕಮೆಂಟ್ ಹಾಕ್ತಿರಲ್ಲ, ಹಾಕುವಾಗ ಒಂಚೂರು ಯೋಚನೆ ಮಾಡಿ. ಯಾವ ತಾಯಿನೂ ಮಕ್ಕಳನ್ನ ಬಿಟ್ಟು ಹೋಗಕ್ ಆಗಲ್ಲ. ಅವಳು ಮಕ್ಕಳ ಮೇಲೆ ಪ್ರಜ್ಞೆ ಇಲ್ದಂಗೆ ಹೋಗಿದ್ದಾಳೆ ಗೊತ್ತಾ. ಅದನ್ನ ಯಾರು ಅರ್ಥ ಮಾಡ್ಕೊಳಲ್ಲ. ನಮ್ಮ ಮನೇಲಿ ಆಗಿರೋ ಪರಿಸ್ಥಿತಿ ನಮಗ್ ಮಾತ್ರ ಗೊತ್ತಿರುತ್ತೆ, ಇನ್ನೊಬ್ರಿಗೆ ಗೊತ್ತಿರಲ್ಲ. ಇವತ್ತು ಇಳಕಲ್ನಲ್ಲಿ ನೀವೇನು ಈ ತಾಯಿನ ನೋಡ್ತಿದ್ದೀರಿ, ಈ ತಾಯಿಯ ಕಣ್ಣೀರು ದಯವಿಟ್ಟು ಹಿಂದೂ ಹುಡುಗಿಯರೇ ಅರ್ಥ ಮಾಡ್ಕೊಳ್ರಿ. ನೀವೇನು ಲವ್ ಜಿಹಾದ್ಗೆ ಬಲಿ ಆಗ್ತಿದ್ದೀರಿ, ನೀವ್ ಅರ್ಥ ಮಾಡ್ಕೊಳ್ರಿ. ಈ ತಾಯಿ ಕಣ್ಣೀರನ್ನ ನೋಡ್ರಿ. ಇವತ್ತು ಅಕ್ಷತಾ, ನಾಳೆ ಇನ್ಯಾರು ನಿಮ್ ಅಬ್ದುಲ್ ಹಂಗಲ್ಲ ಅಂತಿರಲ್ಲ, ನಿಮ್ ಅಬ್ದುಲ್ ಹಂಗೆ ಅದಾನ, ಅರ್ಥ ಮಾಡ್ಕೊಳ್ರಿ ಹಿಂದೂ ಹುಡುಗಿಯರೇ. ನಾನ್ ಎಲ್ಲಾರ್ಗು ಹೇಳ್ತಿಲ್ಲ, ಆ ಟ್ರ್ಯಾಪ್ ಅಲ್ಲಿ ಬಲಿ ಆಗ್ತಿರುವಂತ ಹುಡುಗಿಯರ್ಗೆ ಹೇಳ್ತಿದೀನಿ. ನೋಡ್ರಿ ಈ ತಾಯಿ ಕಣ್ಣೀರು, ನೋಡ್ರಿ ಇಲ್ಲೇ. ಇವತ್ ನೋಡ್ರಿ ಹಿಂಗಿದ್ದಾಗಿ ಹಿಂಗಾಗ್ ಹೋಗಾಳ ಅಕ್ಷತಾ. ದಯವಿಟ್ಟು ನಾನ್ ಹೇಳೋದು ಹಿಂದೂ ಹುಡುಗಿಯರೇ, ನಿಮ್ ಅಬ್ದುಲ್ ಹಂಗೆ ಅದಾನ, ಅವ್ರು ನಿಮ್ಮನ್ ಟ್ರ್ಯಾಪ್ ಅಲ್ಲಿ ಸಿಗಿಸಿ ನಿಮ್ಮನ್ನ ಬ್ರೈನ್ ವಾಶ್ ಮಾಡ್ತಾರ. ಆಗಳ ತಾಯಿ ಹೇಳಿದ್ರು ಏನೇನೋ ಬ್ರೈನ್ ವಾಶ್ ಮಾಡಿದ್ರು ಅಂತ ಹೇಳಿ, ಬ್ರೈನ್ ವಾಶ್ ಮಾಡಿ ನಿಮ್ಮನ್ನ ಆ ತರ ಕರ್ಕೊಂಡ್ ಹೋಗಿ ಏನು ನಾವು ಡೈವರ್ಟ್ ಮಾಡಂಗಿಲ್ಲ, ಹಂಗ್ ಮಾಡಂಗಿಲ್ಲ ಅಂತ ಹೇಳಿ ಡೈವರ್ಟೇ ಮಾಡೋದವ್ರು. ಅವರ ಒಂದು ಸಮುದಾಯಕ್ಕೆ ಡೈವರ್ಟ್ ಮಾಡಿ ನಿಮ್ಮನ್ನ ತಮ್ಮ ಸಮುದಾಯಕ್ಕೆ ಡೈವರ್ಟ್ ಮಾಡ್ಕೊಂತಾರ. ಅರ್ಥ ಮಾಡ್ಕೊಳ್ರಿ ಹಿಂದೂ ಹುಡುಗಿಯರೇ. ಇಳಕಲ್ಲದ್ದೇ ನಾನು ಒಂದಿಷ್ಟು ವಿಷಯಗಳನ್ನ ಹೇಳ್ತೀನಿ. ಇಲ್ಲಿ ಪೇರೆಂಟ್ಸ್ ಆದವರು ಅರ್ಥ ಮಾಡ್ಕೋಬೇಕು. ಇದೇ SVM ಕಾಲೇಜು, BMS ಕಾಲೇಜ್ನಾಗ ಲವ್ ಜಿಹಾದ್ ನಡೀತಾವು. ನಮ್ಗೆ ಯಾರಿಗೂ ಕಣ್ಣಿಗೆ ಕಾಣಂಗಿಲ್ಲ, ಬಟ್ ಅದನ್ನ ನಾವು ಅದು ಹಿಡನ್ ಆಗೇ ನಡಿತೈತಿ. ಇದೇ ಇಳಕಲ್ನಾಗ, ಗ್ರೌಂಡ್ನಾಗ, ಮತ್ತೆ ಕಾಮತ್ ಮುಂದ, ಮತ್ತೆ ಇನ್ನು ಬಹಳಷ್ಟು ಪ್ರದೇಶದಲ್ಲದಾವು. ಹಿನ್ನೆಲೆ ಆಗಿ ಇದೇ ಹುಡುಗರು ಕೆಲಸ ಮಾಡತ್ತಾರ. ಅರ್ಥ ಮಾಡ್ಕೊಳ್ರಿ ಹಿಂದೂ ಹುಡುಗಿಯರೇ. ಪೇರೆಂಟ್ಸ್ ಆದವರು ದಯವಿಟ್ಟು ನಿಮ್ಮ ಮಕ್ಕಳ ಮೇಲೆ ಗಮನವಿರ್ಲಿ. ಬರೇ ಫೋನು, ಅವ್ರಿಗೆ ಫೋನ್ ಕೊಡ್ಸ್ಬಿಟ್ರಲ್ಲ, ಅಲ್ಲಿ ಹಿಂದ್ ಏನ್ ನಡೆಯತೈತಿ, ಇವ್ರು ಯಾವ ತರ ಹಿಂದ ಲವ್ ಜಿಹಾದ್ಗೆ ಟ್ರ್ಯಾಪ್ ಆಗಾಕತ್ತಾರ ಅನ್ನೋದನ್ನ ದಯವಿಟ್ಟು ಪೇರೆಂಟ್ಸ್ ಅರ್ಥ ಮಾಡ್ಕೊಳ್ರಿ. ಹಾಗೆ ಹಿಂದೂ ಹುಡುಗಿಯರೇ, ನೀವೇನು ಇಲ್ಲ ಎಲ್ಲಾ ಚಲೋ ಐತಿ, ಎಲ್ಲಾ ಕರೆಕ್ಟ್ ಐತಿ, ಅವ್ರ ಹಂಗಿಲ್ಲ ಇವ್ರ ಹಂಗಿಲ್ಲ, ನೀವ್ ಏನ್ ಹೇಳಿದ್ರು ಕೂಡ ಅವ್ರ ನಿಮ್ಮನ್ನ ಟ್ರಾಪೇ ಮಾಡೋದು, ಅವ್ರ ಲವ್ ಜಿಹಾದ್ಗೆ ನಿಮ್ಮನ್ನ ಬಲಿನೇ ಮಾಡ್ತಾರ. ಇವತ್ತು ಅಕ್ಷತಾ, ನಾಳೆ ಇನ್ಯಾರು, ಇದು ಯಾವ ಘಟನೆ ಆಗಬಾರ್ದಂದ ಹಿಂದೂ ಹುಡುಗಿಯರು ಅರ್ಥ ಮಾಡ್ಕೋಬೇಕು. ಅಮ್ಮ, ಈಗ ಇದು ಘಟನೆ ಆಯ್ತಲ್ರಿ, ಈಗ ಇದಾಯ್ತಲ್ಲ ಟೋಟಲಿ, ನಿಮಗ ಈ ಸದ್ದ ನಾನು ಒಂದು ಹಿಂದೂ ಹುಡುಗಿ, ಇಲ್ಲಿರೋರೆಷ್ಟು ನಮ್ ಸಹೋದರ ಹಿಂದೂ ನಮ್ಮ ಇವ್ರು, ನಿಮಗೆ ಏನ್ ಇದ್ರ ಬಗ್ಗೆ ನೀವ್ ಆಡಾಳ ಹೇಳಿದ್ರಿ, ಕಮೆಂಟ್ ಬಗ್ಗೆ ಹೇಳಿದ್ರಿ. ಕಮೆಂಟ್ ಬೇಡ, ಆಕಿ ಯಾವ ತರ ಟ್ರಾಪ್ ಆದ್ಲಂತ ಇನ್ನೊಂದ್ಸಲ ಹೇಳ್ರಿ. ಯಾಕಂದ್ರೆ ನಮ್ ಹಿಂದೂ ಹುಡುಗಿಯರು ಎಚ್ಚೆತ್ಕೊಳ್ಬೇಕಾಗೈತಿ. ಈಗ ಅವಳಿಗೆ ಮನೆಯಲ್ಲಿ ಎಣ್ಣೆ ತಗೊಂಬಂದ್ ಕೊಟ್ಟಿದ್ರು ತಲೆಗೆ ಹಚ್ಕೊಳಕ್ಕೆ, ನೋಡ್ರಿ. ಆಮೇಲೆ ತಾಯ್ತಗಳು ಕೊಟ್ಟಿದ್ರು, ನೋಡ್ರಿ. ನೋಡ್ರಿ, ತತ್ತಿ ಒಳಗಡೆ ಏನೋ ತಿನ್ನಕ್ ಹಾಕೊಟ್ಟಿದ್ದು, ಆಮೇಲೆ ಏನೇನೋ ತಗೊಂಬಂದ್ ಕೊಟ್ಟಿದ್ದು, ಸೀರೆ ಕೊಡ್ಸಿದ್ದು. ಮನೇಲಿ ಗಂಡ ಚೆನ್ನಾಗಿಲ್ಲ, ಮಕ್ಕಳು ಚೆನ್ನಾಗಿಲ್ಲ ಅಂತಂದು, ನಿನ್ ಬ್ಯಾಡ, ನನ್ನ ಹತ್ರ ಬಾ ಹೋಗೋಣ, ಈ ತರ ಎಲ್ಲ ದಿನಾನು ಕರೆಯೋದು. ಬಂದು ಅವನು ಎಲ್ಲಿದ್ದಾನೆ ಅಂತ ಇವಳೇ ಹುಡ್ಕೊಂಡು ಹೋಗೋ ತರ ತಾಯ್ತ ತಗೊಂಬಂದ್ ಕೊಟ್ಟಿದ್ದು. ನಾನು ಎಷ್ಟೋ ಹೇಳ್ದೆ ಅವಳಿಗೆ ಅದನ್ನೆಲ್ಲ ಬಿಚ್ಚಿ ಬಿಸಾಕು ಅಂತ. ಅವಳು ಬಿಚ್ಚಿ ಬಿಸಾಕಿದಾಗ ಚೆನ್ನಾಗಿರೋಳು, ಮತ್ತೆ 2 ದಿನ ಆದ್ಮೇಲೆ ಇನ್ನೊಂದು ಬಂದಿರೋದು ಅವಳು ಕತ್ತಲ್ಲಿ. ಅದ್ ನೋಡಕ್ ಆಗ್ತಿರ್ಲಿಲ್ಲ ನನ್ಗೆ. ನನ್ ಮಕ್ಕಳನ್ನ ಸಾಕೋಬೇಕು, ಅವಳನ್ನ ನೋಡ್ಬೇಕು. ಅವಳು ಮಲಿಕೆಂಬಿಡೋಳು, ಊಟ ಮಾಡ್ತಿರ್ಲಿಲ್ಲ. ಅದ್ ಹೆಂಗೋ ಕೆಲ್ಸಕ್ಕೆ ಹೋಗ್ತಿದ್ಲೋ ಏನೋ ಗೊತ್ತಿಲ್ಲ, ಅವ್ನ್ ನೋಡೋಕೆ ಅಂತಾನೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೋಗ್ತಿದ್ಲು. ಅವ್ನ್ ಮಾಡ್ತಾ ಇರೋದು ನಿಯತ್ತಿಂದ ಮಾಡಿರೋದಲ್ಲ, ಬರೇ ಮೋಸದಿಂದ ಮಾಡಿರೋದು ಅದನ್ನೇ. ಮನೇಲಿ ಗಂಡ ಚೆನ್ನಾಗಿ ತಂದ್ ಹಾಕಿದ್ರೆ ಅವಳು ಹೋಗ್ತಿರ್ಲಿಲ್ಲ ಯಾವತ್ತು ಕೆಲ್ಸಕ್ಕೆ. ಅವನೇ ಚೆನ್ನಾಗಿ ನೋಡ್ಕೊಲಿಲ್ಲಲ್ಲ, ಅದಕ್ಕೋಸ್ಕರ ಅವಳು ಹೋಗಿರೋದು ಕೆಲ್ಸಕ್ಕೆ. ಅವನು ಈ ತರ ಮಾಡ್ತಾನೆ ಮೋಸ ಅಂತ ನಾವ್ ಯಾರು ಅನ್ಕೊಂಡಿರ್ಲಿಲ್ಲ. ಅಕ್ಕ, ತಮ್ಮ, ಅಣ್ಣ, ಆಂಟಿ ಅಂತ ಮನೆಗೆ ಬರೋನು ಬಂದು ಈ ತರ ಬೇವರ್ಸಿ ಕೆಲಸ ಮಾಡಿರೋನು. ದಯವಿಟ್ಟು ಯಾರು ಬಲಿ ಆಗ್ಬೇಡಿ ಇದಕ್ಕೆ. ನೋಡ್ರಿ, ಇದು ಅಕ್ಷತಾನ ಕಳ್ಕೊಂಡಿರುವಂತ ತಾಯಿಯ ಒಂದು ದುಃಖ. ಹಿಂದೂ ಹುಡುಗಿಯರೇ ದಯವಿಟ್ಟು ಎಚ್ಚೆತ್ಕೊಳ್ರಿ. ಹಾಗೆ ನಾನಾ ಸಾಹೇಬ್ ಅವನಿಗೆ ಗಲ್ಲು ಶಿಕ್ಷೆ ಆಗ್ಬೇಕು. ಹಾಗೆ ಕಠಿಣವಾಗಿ ಪೊಲೀಸರು ಈ ನಿಟ್ಟಿನಲ್ಲಿ ಕ್ರಮ ಕೊಡ್ಬೇಕು ಅಂತ ಹೇಳಿ ನಾನು ಬೇಡ್ಕೊಂತೇನೆ. ಧನ್ಯವಾದ. 21ನೇ ತಾರೀಕು ಇಡೀ ರಾಜ್ಯದ ತುಂಬ
ಇಲ್ಕಲ್ಲಿನ ನೇಕಾರ ಸಮಾಜದ ಅಕ್ಷತಳನ ಕುರಿತು ಇಡೀ ರಾಜ್ಯದ ತುಂಬ ಸುದ್ದಿ ಆಗಿರೋದನ್ನು ನಾವೆಲ್ಲ ಕಂಡಿದ್ದೀವಿ. ಅದಕ್ಕಾಗಿ ಮನಸ್ಸು ಮರಗಿ ಈ ಕೃತ್ಯವನ್ನು ಖಂಡಿಸಿ ಆ ನಾನಾ ಸಾಹೇಬ್ ಬುಡ್ಡನಿಗೆ ಗಲ್ಲು ಶಿಕ್ಷೆ ಆಗಬೇಕು ಮತ್ತು ಈ ರೀತಿಯ ಲವ್ ಜಿಹಾದಿಗೆ ಬಲಿಯಾಗಿರುವಂತಹ ಅಮಾಯಕ ಹಿಂದೂ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡಬೇಕು. ಯಾರ್ಯಾರು ಈ ಲವ್ ಜಿಹಾದಿನ ಪ್ರಯತ್ನದಲ್ಲಿದ್ದಾರೋ ಅವರೆಲ್ಲರಿಗೂ ಹಿಂದೂ ಸಮಾಜ ಜಾಗೃತಿಗೊಂಡು ಶಿಕ್ಷೆಯನ್ನ ಕೊಡುವಂತ ಮಟ್ಟಕ್ಕೆ ಸಮಾಜನೇ ರೆಡಿ ಆಗ್ಬೇಕಾದಂತ ಸಂದರ್ಭ ಇದು ಅಂತ ನನಗೆ ಅನಿಸ್ತದೆ. ಇವತ್ತು ನಾವು ಪೊಲೀಸ್ ಇಲಾಖೆಯನ್ನ ನಿಂದಿಸೋದು ಅಥವಾ ಇನ್ಯಾವುದೋ ರಾಜಕಾರಣಿಯನ್ನ ನಿಂದಿಸೋದು ಇವತ್ತಿನ ಮಟ್ಟಕ್ಕೆ ಅದು ತಪ್ಪು ಅಂತ ಅನಿಸ್ತದೆ. ಇದಕ್ಕೆ ಉತ್ತರ ಕೊಡಬೇಕಾಗಿದ್ದು ಪೊಲೀಸ್ ಇಲಾಖೆನೋ ಅಥವಾ ರಾಜಕಾರಣಿಗಳು ಅಲ್ಲ. ಇದಕ್ಕೆ ಉತ್ತರ ಕೊಡಬೇಕಾಗಿದ್ದು ಹಿಂದೂ ಸಮಾಜ. ಕೇವಲ ಅಕ್ಷತಳನ ಮಾತ್ರ ಬರ್ಬರವಾಗಿ ಹತ್ಯೆ ಮಾಡಿದ್ರ ಅಂತ ಕೇಳಿದ್ರೆ, ಇದೇ ವರ್ಷದಲ್ಲಿ ಇದೇ ಕರ್ನಾಟಕದಲ್ಲಿ ಜನವರಿ 2ನೇ ತಾರೀಕು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಲ್ಲಿ ರಂಜಿತಾ ಅಂತ ಒಂದು ಹುಡುಗಿ, ಕಾಸಿಂ ಸಾಬ್ ಅನ್ನುವಂತ ಒಬ್ಬ ವ್ಯಕ್ತಿ ಅವಳ ಮನೆಯ ಮಹಡಿ ಮೇಲೆ ಬರ್ಬರವಾಗಿ ಹತ್ಯೆ ಮಾಡಿದನ್ನ ನಾವು ನೋಡಿದ್ವಿ. ಆ ಹೆಣ್ಣು ಕೂಡ ಮದುವೆಯಾಗಿ ಗೃಹಿಣಿ ಇರುವಂತ ವ್ಯಕ್ತಿ, ಹೆಣ್ಣು ಮಗಳು. ಅದೇ ರೀತಿ ಅದೇ ಜನವರಿ ತಿಂಗಳು ಇಲ್ಲೇ ನಮ್ಮ ಪಕ್ಕದ ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದಲ್ಲಿ ಉಮಾ ಅನ್ನುವಂತ ಒಬ್ಬ ಅಮಾಯಕ ಮದುವೆಯಾದ ಹೆಣ್ಣು ಮಗಳನ್ನ, ದಲಿತ ಸಮಾಜದ ಹೆಣ್ಣು ಮಗಳನ್ನ ರಫೀಕ್ ಅನ್ನುವ ಒಬ್ಬ ವ್ಯಕ್ತಿ ಅವಳ ಮಹಡಿ ಮೇಲೆ ಕೊಂದಿದ್ದನ್ನ ನಾವು ನೋಡಿದ್ದೀವಿ. ಹಾಗಾಗಿ ಕರ್ನಾಟಕದಲ್ಲಿ ನಿರಂತರವಾಗಿ ಕಾಮ ತೃಷ್ಟಿಯನ್ನ ತೀರಿಸಿದ ಮೇಲೆ, ತಮ್ಮ ಆಸೆಯನ್ನ ತೀರಿದ ಮೇಲೆ, ತಮ್ಮೆಲ್ಲ ಬಯಕೆಗಳು ತೀರಿದ ಮೇಲೆ ಅಮಾಯಕ ಹಿಂದೂ ಹೆಣ್ಣು ಮಕ್ಕಳನ್ನ ಬರ್ಬರವಾಗಿ ಕೊಲ್ಲುವಂತ ಕೆಲಸ ಈ ಮತಾಂಧ ಜಿಹಾದಿ ಶಕ್ತಿಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಕರ್ನಾಟಕದಲ್ಲಿರುವಂತ ಹಿಂದೂ ಸಮಾಜ ಈ ಲವ್ ಜಿಹಾದಿನ ವಿರುದ್ಧ ಇವತ್ತು ತೊಡೆ ತಟ್ಟುವಂತ ಸಂದರ್ಭದಲ್ಲಿ ನಾವೆಲ್ಲ ಇದ್ದೀವಿ. ಇವತ್ತು ಯಾವುದೋ ನೇಕಾರ ಸಮಾಜ, ಯಾವುದೋ ದಲಿತ ಸಮಾಜ, ಯಾವುದೋ ಬ್ರಾಹ್ಮಣ ಸಮಾಜ, ಮೊನ್ನೆ SSK ಸಮಾಜದ ಹುಬ್ಬಳ್ಳಿಯಲ್ಲಿ ನಡೆದಂತ ಹೆಣ್ಣು ಮಕ್ಕಳ ಮೇಲೆ ಅಂತ ನಡೆದಂತ ಲವ್ ಜಿಹಾದಿನ ಪ್ರಕರಣಗಳು ಕರ್ನಾಟಕದಲ್ಲಿರುವಂತ ಹೆಚ್ಚು ಕಡಿಮೆ ಎಲ್ಲಾ ಜಾತಿಯ ಹಿಂದೂ ಹೆಣ್ಣು ಮಕ್ಕಳನ್ನ ಇವತ್ತು ಮತಾಂಧ ಶಕ್ತಿಗಳು ತಮ್ಮ ಆಶೆಯನ್ನ ತೀಟೆಯನ್ನ ತೀರಿಸುವ ಸಲುವಾಗಿ ಇವತ್ತು ಬಳಸಿಕೊಳ್ತಿದ್ದಾರೆ. ಹಾಗಾಗಿ ಇವತ್ತು ನಾವು ಯಾರದೋ ಮೇಲೆ ಬಟ್ ಮಾಡೋದಕ್ಕಿಂತ ಮುಂಚೆ ಆ ಮತಾಂಧ ಶಕ್ತಿಗಳಿಗೆ ನಾವೆಲ್ಲ ಹಿಂದೂಗಳು ಒಂದಾಗಿ ಈ ಲವ್ ಜಿಹಾದಿಗೆ ಒಂದು ಆರ್ಥಿಕ ಅಂತ್ಯವನ್ನ ಆಡಬೇಕಾದಂತ ಸಂದರ್ಭ ಬಂದಿದೆ. ಹಾಗಾಗಿ ಯಾವ್ಯಾವ ಜಾತಿ ಜನಾಂಗದ ವ್ಯಕ್ತಿಗಳು ನಾವಿದೀವೋ, ಇವತ್ತು ಯಾವುದೋ ಒಂದು ಜಾತಿಯ ಹೆಣ್ಣನ್ನ ಕೊಂದಿರಬಹುದು, ನಾಳೆ ಮತ್ತೊಂದು ಜಾತಿಯ ಹೆಣ್ಣನ್ನ ಕೊಲ್ಲಬಹುದು. ಹಾಗಾಗಿ ಆಯಾ ಜಾತಿಯ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಒಡ ಹುಟ್ಟಿದವರು, ಆ ಜಾತಿ ಬಂಧುಗಳು ಯಾವ ಅಕ್ಷತೆಗಳಿಗೆ ಆಗಿದ ಅನ್ಯಾಯಕ್ಕೆ ಅದರ ಪ್ರತೀಕಾರವನ್ನ ಅಕಸ್ಮಾತ್ ಡಿಪಾರ್ಟ್ಮೆಂಟ್ ಅವನಿಗೆ ಗಲ್ಲು ಶಿಕ್ಷೆನೋ ಜೀವಾವಧಿ ಶಿಕ್ಷೆನೋ ಕೊಡ್ಲಿಲ್ಲ ಅಂತಂದ್ರೆ ಇಲ್ಕಲ್ಲಿನ ಎಲ್ಲಾ ಹಿಂದೂ ಸಮಾಜ ಆ ಮತಾಂಧ ದುಷ್ಟ ಶಕ್ತಿಗಳಿಗೆ ಉತ್ತರ ಕೊಡಬೇಕು. ಮತ್ತು ಆ ಮನೆತನದ ಮಕ್ಕಳು ಇವತ್ತು ಆರಾಮಾಗಿದ್ದಾರೆ. ಈ ಊರಲ್ಲಿ ಯಾವ ದುಷ್ಟ ಶಕ್ತಿಗಳು ನಮ್ಮ ಮಗಳನ್ನ ಕೊಲೆ ಮಾಡಿದವರು, ಬರ್ಬರವಾಗಿ ಕೊಲೆ ಮಾಡಿ ಅವಳ ದೇಹವನ್ನು ಕೂಡ ನೋಡಲಾರದಂತ ಪರಿಸ್ಥಿತಿಗೆ ಇವತ್ತು ತಂದಿದ್ದಾರೆ. ಹಾಗಾಗಿ ಆ ಮನೆತನಕ್ಕೂ ಕೂಡ ಆ ಹೆಣ್ಣಿಗೆ ಆದಂತ ಶಿಕ್ಷೆಯ ನೋವನ್ನ ಇಡೀ ಹಿಂದೂ ಸಮಾಜ ಕೊಡ್ಬೇಕಾಗಿದೆ. ಅದು ಹುಬ್ಬಳ್ಳಿ ಆಗಿದ ಘಟನೆ ಇರಬಹುದು, ಗದಗಿನ ಘಟನೆ ಇರಬಹುದು, ಹೊಸಪೇಟೆ ಘಟನೆ ಇರಬಹುದು, ಯಲ್ಲಾಪುರದ ಘಟನೆ ಇರಬಹುದು. ಇದಕ್ಕೆ ಪ್ರತಿಯೊಬ್ಬ ಹಿಂದೂ ಯಾರ್ಯಾರು ಜನಿವಾರವನ್ನ ಹಾಕ್ತಿವೋ, ಯಾರ್ಯಾರು ಉಡ್ದಾರವನ್ನ ಕಟ್ತೀವೋ, ಯಾರ್ಯಾರು ವಿಭೂತಿಯನ್ನ ಹಚ್ಚುತ್ತೀವೋ, ವಿವಿಧ ದೇವರನ್ನ ಆರಾಧನೆ ಮಾಡ್ತೀವೋ
ನಾವೆಲ್ಲ ಹಿಂದೂ ಅಂತ ಕರೆಸ್ಕೊಳ್ತೀವೋ ನಾವೆಲ್ಲರೂ ಕೂಡ ಈ ಮತಾಂಧ ಶಕ್ತಿಗಳ ವಿರುದ್ಧ, ಈ ಲವ್ ಜಿಹಾದಿನ ವಿರುದ್ಧ ಒಟ್ಟಾಗಿ ಹೋರಾಡಬೇಕಾಗಿದೆ ಮತ್ತು ಅಲ್ಲಿಯೇ ಉತ್ತರ ಕೊಡುವಂತ ಕೆಲಸ ಹಿಂದೂ ಸಮಾಜ ಮಾಡಬೇಕಾಗಿದೆ. ಇದು ಯಾವುದೋ ಪೊಲೀಸ್ ಮಾಡೋ ಕೆಲಸ ಅಲ್ಲ. ಪ್ರತಿ ಮನೆಗೂ ಪೊಲೀಸ್ ಇಡಕ್ ಆಗಲ್ಲ, ನಮಗ್ ಗೊತ್ತಿದೆ. ಆದ್ರೆ ಪ್ರತಿ ಹಿಂದೂ ಹೆಣ್ಣು ಮಗಳನ್ನ ಕಾಪಾಡುವಂತ ಶಕ್ತಿ ಹಿಂದೂ ಸಮಾಜಕ್ಕಿದೆ. ಅಕಸ್ಮಾತ್ ಯಾವ್ದಾದ್ರೂ ಒಬ್ಬ ಮುಸಲ್ಮಾನ್ ಹುಡುಗಿಯನ್ನ ಕರ್ಕೊಂಡು ಹೋದ್ರೆ ನಡು ರಸ್ತೆಯಲ್ಲಿ ಬಡಿಯುವಂತ ಕೆಲಸ ಆ ಮತಾಂಧ ಶಕ್ತಿಗಳು ಮಾಡಬಹುದಾದ್ರೆ, ಬಹುಸಂಖ್ಯಾತ ಹಿಂದೂ ಸಮಾಜ ಆಗಿರುವಂತ ನಾವುಗಳು ಅದೇ ರೀತಿಯ ಉತ್ತರವನ್ನ ಕೊಡುವಂತ ವಾತಾವರಣವನ್ನ ನಿರ್ಮಾಣ ಮಾಡಬೇಕಾಗಿದೆ. ಅದಕ್ಕೆ ಇಲ್ಕಲ್ಲಿನ ಪ್ರತಿಯೊಬ್ಬ ಹಿಂದೂ ಜಾಗೃತ ಆಗಬೇಕು. ಆ ಮತಾಂಧ ಶಕ್ತಿಗಳ ವಿರುದ್ಧ ಹಿಂದೂ ಸಮಾಜವನ್ನ ಒಟ್ಟುಗೂಡಿಸಿ ಆ ಅಕ್ಷತನ ಕೊಲೆ ಮಾಡಿರುವಂತ ಆ ದುಷ್ಟ ಶಕ್ತಿಯನ್ನ ಆದಷ್ಟು ಬೇಗ ಇಲಾಖೆ ಬಂಧಿಸಬೇಕು ಮತ್ತು ಆ ಮನೆತನಕ್ಕೆ ಈ ಊರಿನಲ್ಲಿ ಶಾಂತಿ ನೆಲೆಸಬಾರದು ಅನ್ನುವ ಮಟ್ಟಕ್ಕೆ ಸಮಾಜ ರೆಡಿ ಆಗ್ಬೇಕಂತೇಳಿ ನನ್ನ ಮಾತು ವಿರಾಮ ಹೇಳ್ತೀನಿ. ಭಾರತ್ ಮಾತಾ ಕಿ ಜೈ. ಬೆಂಗಳೂರಿನ ಜಿಗಣಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರುವಂತಹ ಏರಿಯಾದಲ್ಲಿ ಇಲ್ಕಲಿನ ಹಿಂದೂ ಯುವತಿಯಾದಂತ ಅಕ್ಷತಳನ್ನು ನಾನಾ ಸಾಬ್ ಅನ್ನುವಂತಹ ಮುಸಲ್ಮಾನ್ ಜಿಹಾದಿ ತನ್ನ ಕಾಮ ತೃಷನ್ನ ತಿರಿಸಿಕೊಂಡು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಆ ಘಟನೆಯನ್ನ ಖಂಡಿಸಿ ಈಗಾಗಲೇ ಜಿಗಣಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಹಲವಾರು ಪ್ರತಿಭಟನೆಗಳು ನಡೆದಿದ್ದಾವೆ. ನಮ್ಮ ಹಿಂದೂ ಜಾಗರಣ ವೇದಿಕೆ ಬೇಡಿಕೆ ಆ ಮುಸಲ್ಮಾನ್ ಜಿಹಾದಿಗೆ ಗಲ್ಲು ಶಿಕ್ಷೆ ಕೊಡಬೇಕು, ಹಿಂದೂ ಯುವತಿಗೆ ಆದಂತ ಅನ್ಯಾಯವನ್ನ ನ್ಯಾಯ ಕೊಡಿಸ್ಬೇಕಂತೇಳಿ ನಮ್ಮ ಬೇಡಿಕೆ ಆಗಿದೆ. ನಾವು ಹೇಳ್ತಾ ಇದೀವಿ ಲವ್ ಜಿಹಾದ್ ನಡೀತಾ ಇದೆ ಅಂತೇಳಿ. ಆದ್ರೆ ಇಲಾಖೆ ಹೇಳುತ್ತೆ ಆ ಲವ್ ಜಿಹಾದ್ ಇಲ್ಲ ಅಂತ ನಮ್ಗೆ ಹಲವಾರು ಸಾರಿ ಹಿಡಿಯುತ್ತೆ. ಇನ್ನೊಬ್ಬ ದಕ್ಷ ಅಧಿಕಾರಿ ನಮಗೆ ಫೋನ್ ಮಾಡಿದ್ರು, ಯಾವುದೇ ಪ್ರಚೋದನಕಾರಿ ಮಾತಾಡಬೇಡ್ರಿ ನೀವು ಅಂತೇಳಿ. ಇಲ್ಲ ಸ್ವಾಮಿ, ನಾವು ಯಾವುದೇ ಪ್ರಚೋದನಕಾರಿ ಮಾತಾಡಲ್ಲ. ಆದ್ರೆ ಇಲ್ಲಿ ಇಲ್ಕಲ್ನಲ್ಲಿ ಒಂದು ಲವ್ ಜಿಹಾದ್ ಅನ್ನೋ ಒಂದು ಜಾಲ ಇದೆ. ಹಲವಾರು ಹಿಂದೂ ಯುವತಿಯರನ್ನ ಮುಸಲ್ಮಾನ್ ಜಿಹಾದಿಗಳು, ಬರೇ ಹಿಂದೂ ಹೆಣ್ಣು ಮಕ್ಕಳಂದ್ರೆ ಬರೀ ಮಹಿಳೆಯರಲ್ಲ, ಬರೇ ಹುಡುಗಿಯರಲ್ಲ, ಮಕ್ಕಳಾದಂತಹ ಮಹಿಳೆಯರನ್ನ ಸಹಿತ ತಮ್ಮ ಜಾಲಕ್ಕೆ ಸಿಲುಕಿಸಿ ಒಂದಿಷ್ಟು ಅಶ್ಲೀಲ ವಿಡಿಯೋಗಳಿಟ್ಕೊಂಡು ಜೀವನ ಮಾಡುವಂತಹ ಒಂದು ಜಾಲ ಇಲ್ಕಲ್ನಲ್ಲಿ ಐತಿ. ಅದನ್ನ ಪತ್ತೆ ಹಚ್ಚಿ ನಿಮಗೆ ನಾನು ಸೆಲ್ಯೂಟ್ ಹೊಡಿತೀನಿ. ಅವಾಗ ನಮಗೆ ಪ್ರಚೋದನಕಾರಿ ಭಾಷಣ ಮಾಡಬೇಡ ಅಂತ ಹೇಳ್ತೀವಲ್ಲ, ನಾವು ಕಾನೂನನ್ನ ಗೌರವ ಕೊಡ್ತೀವಿ, ಕಾನೂನಿಗೆ ಗೌರವ ಕೊಡ್ತೀವಿ. ಆದ್ರೆ ದೇಶದ ಭದ್ರತೆಗೆ ಮಾರಕವಾಗಿರುವಂತ ಒಂದು ಜಾಲ ಇಲ್ಕಲ್ನಲ್ಲಿ ಐತಿ. ಲವ್ ಜಿಹಾದ್ ಅಂತದ್ದು, ಡ್ರಗ್ಸ್ ಅಂತದ್ದು ವ್ಯಾಪಕವಾಗಿ ನಡೀತಾ ಇದೆ. ಆದ್ರೂ ಕಣ್ಣು ಮುಚ್ಚಿಕೊಂಡು ಕೂತಿದ್ದೀರಿ. ನಾವು ಒಂದು ಹಿಂದೂ ಮಹಿಳೆಗೆ, ಹಿಂದೂ ಹೆಣ್ಮಗಳಿಗೆ ಅನ್ಯಾಯ ಆಗಿದೆ ಅಂತ ಪ್ರತಿಭಟನೆ ಮಾಡ್ತಾರೆ ಅಂತಂದ್ರೆ ನೂರಾರು ಕಾನೂನಿನ ತೊಡಗನ್ನು ತರ್ತೀರಿ ನೀವು. ಆದ್ರೆ ನಾವು ಕಾನೂನಿಗೆ ಗೌರವ ಕೊಡ್ತೀವಿ. ಆದ್ರೆ ಕಾನೂನಿಗೆ ಗೌರವ ಕೊಡೋರಂತಹ ಜಿಹಾದಿಗಳನ್ನ ಸರಿಯಾದ ಶಿಕ್ಷೆ ಕೊಡುವ ಮುಖಾಂತರ ನ್ಯಾಯ ಒದಗಿಸಿ, ಅವಾಗ ನಾವು ನಿಮ್ಮ ಎಲ್ಲಾ ಮಾತುಗಳನ್ನ ಕೇಳ್ತೀವಿ, ನೀವು ಹೇಳಂಗೆ ಕೇಳ್ತೀವಿ. ಇದೇ ರೀತಿ ನಾವು ಪ್ರತಿಭಟನೆ ಇವತ್ತು ಪ್ರಾರಂಭ ಮಾಡಿದೀವಿ. ನ್ಯಾಯವನ್ನ ಒದಗಿಸಿ ಕೊಡೋದು ನಿರಂತರವಾಗಿರುತ್ತೆ. ಅದಕ್ಕೆ ತಾಲೂಕ್ ಆಡಳಿತಕ್ಕೆ ನಾವು ಹೇಳ್ತಾ ಇದ್ದೀವಿ, ಆದಷ್ಟು ಬೇಗನೆ ಇವರಿಗೆ ಕಠಿಣ ಶಿಕ್ಷೆ ಆಗ್ಬೇಕಂತ ನಾ ಕೇಳ್ಕೊಂತೀನಿ. ನಾವೆಲ್ಲ ಮೊದಲು ಏನಾಗ್ಬೇಕಂದ್ರೆ ಜಾಗೃತರಾಗಬೇಕು. ನಮ್ಮ ಸಮಾಜ ಏನಿದೆ, ಹಿಂದೂ ಸಮಾಜ ಜಾಗೃತಗೊಳಿಸುವಂತ ವ್ಯಕ್ತಿಗಳು ಅಂದ್ರೆ ಈ ಮಠಾಧೀಶರು ಏನಿದಾರ, ಮಠದಲ್ಲಿ ಕೂಡದೆ ಹೊರಗಡೆ ಬಂದು ಸಮಾಜವನ್ನು ತಿದ್ದುವಂತ ಕೆಲಸ ಮಾಡಬೇಕು. ಈ ಒಂದು ಹೆಣ್ಣು ಮಗಳಿಗೆ ಆದಂತ ಈ ಒಂದು ಹತ್ಯೆಯನ್ನು ಖಂಡಿಸಿ ಪ್ರತಿಭಟನೆಗೆ ಎಲ್ಲ ಮಠಾಧೀಶರು ಮತ್ತು ಈ ಹಿಂದೂ ಸಮಾಜವನ್ನು ಮುಂದೆ ಆಗದೇ ಇರುವ ತರ ಹಿಂದೂ ಸಮಾಜವನ್ನು ಜಾಗೃತಗೊಳಿಸುವಂತ ಜವಾಬ್ದಾರಿ ಮಠಾಧೀಶರ ಮೇಲೈತಿ ಜಾಸ್ತಿ. ಅದ್ರ ಜೊತೆನೆ ನಮ್ಮಲ್ಲಿರುವಂತ ಎಲ್ಲಾ ಜಾತಿ ವ್ಯವಸ್ಥೆಗಳನ್ನು ನಿರ್ಮೂಲನೆ ಮಾಡಿ ನಾವೆಲ್ಲ ಒಂದಾಗಿ ಇಂಥ ಆಗುವ ಘಟನೆಗಳನ್ನು ನಾವು ಸದೃಢವಾಗಿ ಎದುರಿಸುವಂತ ಒಂದು ಎಲ್ಲರೂ ಸೇರಿ ಎದುರಿಸುವಂತ ಒಂದು ಶಕ್ತಿಯನ್ನು ನಾವೆಲ್ಲ ಇದು ಮಾಡ್ಕೋಬೇಕು. ಆಲ್ರೆಡಿ ಶಕ್ತಿ ಇದೆ ನಮಗೆ, ಆದ್ರೆ ಶಕ್ತಿಯನ್ನು ಸರಿಯಾಗಿ ಸದುಪಯೋಗ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಇಂಥ ಕೃತ್ಯಗಳಾಗ್ತಾವು. ಈ ಅಕ್ಷತೆಗೆ ಆಗದಂತ ಈ ಒಂದು ಘಟನೆಗೆ ಆ ಅಪರಾಧಿಗೆ ಗಲ್ಲು ಶಿಕ್ಷೆ ಆಗ್ಬೇಕಂತೇಳಿ ನಾವು ಮನವಿ ಮಾಡ್ತೀವಿ.